ಪ್ರಾಥಮಿಕ ಶಾಲೆ ನೇಕಾರಪಾಳ್ಯ ವಿದ್ಯಾನಗರ ಹುಬ್ಬಳ್ಳಿ. ನಾವಿನ್ನು ನಮ್ಮ ಶಾಲೆಯಲ್ಲಿ ತಾಪದ ಅಳೆಯುವಿಕೆ ಪ್ರಯೋಗಶಾಲಾ ತಾಪ ಮಾಪಕದ ಬಗ್ಗೆ ತಿಳಿಯೋಣ. ನಾವೀಗ ಪ್ರಯೋಗಶಾಲಾ ತಾಪಮಾಪಕದ ಬಗ್ಗೆ ತಿಳಿಯೋಣ. ಈ ಉದ್ದೇಶಕ್ಕಾಗಿ ಬೇರೆ ತಾಪಮಾಪಕಗಳಿವೆ. ಇಂತಹ ಒಂದು ತಾಪಮಾಪಕವನ್ನೇ ಪ್ರಯೋಗಶಾಲಾ ತಾಪಮಾಪಕ ಅಂದ್ರೆ ಲ್ಯಾಬೋರೇಟರಿ ಥರ್ಮಾಮೀಟರ್ ಎನ್ನುವರು. ಇಲ್ಲಿ ಯಾವ ತಾಪಮಾಪಕ? ಪ್ರಯೋಗಶಾಲಾ ತಾಪಮಾಪಕವನ್ನು ಎಲ್ಲಿ ಉಪಯೋಗಿಸುತ್ತಾರೆ? ಪ್ರಯೋಗಶಾಲೆಯಲ್ಲಿ ಈ ತರಹದ ಥರ್ಮಾಮೀಟರ್ ಅನ್ನು ಉಪಯೋಗ ಮಾಡುತ್ತಾರೆ. ಬೇರೆ ಬೇರೆ ಉದ್ದೇಶಗಳಿಗಾಗಿ ಬೇರೆ ಬೇರೆ ರೀತಿಯ ತಾಪಮಾಪಕಗಳನ್ನು ಉಪಯೋಗಿಸುವರು. ಈಗ ನಮ್ಮ ಹವಾಮಾನದಲ್ಲೂ ಅಳಿತಾರ, ಅದ ಬೇರೆ ತಾಪಮಾಪಕದಿಂದ ಅಳಿತಾರ. ಮತ್ತೆ ಇದನ್ನ ತಗೊಂಡು ಅಲ್ಲಿ ಮಾಡಕ್ಕೋದ್ರ ಅದು ಬೇರೆ ಬೇರೆ ತರ ಸಂಖ್ಯೆ ತೋರಿಸ್ತೈತಿ. ಆದ್ರೆ ನಮ್ಗೆ ಅರ್ಥ ಆಗುದಿಲ್ಲ. ಆಧಾರ ಕಾರಣಕ್ಕೆ ಅಂತೇಳಿ ಬೇರೆ ಬೇರೆ ಥರ್ಮಾಮೀಟರ್ ಯೂಸ್ ಮಾಡ್ತಾರೆ. ಇದನ್ನ ಲ್ಯಾಬೋರೇಟರಿ ಅಂದ್ರೆ ಪ್ರಯೋಗಶಾಲೆಯೊಳಗೆ ಈ ತರದ ತಾಪಮಾಪಕವನ್ನು ಉಪಯೋಗಿಸುತ್ತಾರೆ. ತಾಪದಿಂದ ಅಳೆಯಬಹುದಾದ ತಾಪದ ವ್ಯಾಪ್ತಿ ಸಾಮಾನ್ಯವಾಗಿ 10 ಡಿಗ್ರಿ ಸೆಲ್ಸಿಯಸ್ನಿಂದ 110 ಡಿಗ್ರಿ ಸೆಲ್ಸಿಯಸ್ ಮೈನಸ್ 10 ಡಿಗ್ರಿ ಸೆಲ್ಸಿಯಸ್ನಿಂದ 110 ಡಿಗ್ರಿ ಸೆಲ್ಸಿಯಸ್ ಅಳತೆಯನ್ನು ನಾವು ಅಳೆಯಬಹುದು. ತಾಪಮಾಪಕದಿಂದ ಅಳೆಯಬಹುದಾದ ತಾಪ ವ್ಯಾಪ್ತಿ ಎಷ್ಟಿರ್ಬೋದು ಅಂದ್ರೆ 10 ಡಿಗ್ರಿ ಸೆಲ್ಸಿಯಸ್ ಮೈನಸ್ 10 ಡಿಗ್ರಿ ಸೆಲ್ಸಿಯಸ್ನಿಂದ 110 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ಕಡಿಮೆ ಅಂದ್ರೆ 10 ಡಿಗ್ರಿ ಸೆಲ್ಸಿಯಸ್ ನಿಂದ ಮತ್ತೆ 110 ಡಿಗ್ರಿ ಮಟ್ಟ ನಾವು ಅಳೆಯಬಹುದು. ವ್ಯಾಪ್ತಿ ಸಾಮಾನ್ಯವಾಗಿ ಎಷ್ಟಿರುತ್ತದೆ? ಪ್ರಯೋಗಶಾಲೆಯಲ್ಲಿ ತಾಪಮಾಪಕದಿಂದ ಅಳೆಯಬಹುದಾದ ತಾಪದ ವ್ಯಾಪ್ತಿ ಸಾಮಾನ್ಯವಾಗಿ ಎಷ್ಟಿರುತ್ತದೆ? ಈಗ ವೈದ್ಯಕೀಯ ತಾಪಮಾಪಕ ಅಂದ್ರೆ ಡಾಕ್ಟರ್ ನಿಮ್ಗೆ ಜ್ವರ ಬಂದಾಗ ಬಾಯಾಗಿರ್ತಾರೆ, ಅದೆಷ್ಟಿರುತ್ತೆ ಜ್ವರ ಅಂತ ತೋರಿಸಿರ್ತಾರೆ. ಆದ್ರೆ ಹೊರ ಬಾಯಿ ತೆಗೆದಾಗ ಪಾದರಸ ಅದರೊಳಗೆ ಕೆಂಪು ರಸ ಆಗ್ತೈತೆ, ಅದು ಹೆಚ್ಚು ಕಡಿಮೆ ಆಗ್ತಿರ್ತೈತಿ. ಅದರ ಮಟ್ಟದಲ್ಲಿ ಇಳಿಕೆ ಆಗಲಿ ಅಥವಾ ಏರಿಕೆ ಆಗಲಿ ಉಂಟಾಗುವುದಿಲ್ಲ. ವೈದ್ಯಕೀಯ ತಾಪಮಾಪಕವನ್ನು ಹೊರಗೆ ತೆಗೆದಾಗ ಏರಿಕೆ ಮತ್ತು ಇಳಿಕೆ ಉಂಟಾಗುವುದಿಲ್ಲ. ಎಷ್ಟಿರೋದ್ರಿಂದ ಅಷ್ಟ ತೋರಿಸ್ತಿರ್ತದಲ್ಲ. ಆದರೆ ವೈದ್ಯಕೀಯ ತಾಪಮಾಪಕದಲ್ಲಿ ವಸ್ತುವು ತಣ್ಣಗಾಗುತ್ತಿದ್ದಂತೆಯೇ ತಾಪದಲ್ಲಿ ಇಳಿಕೆ ಆಗುತ್ತದೆ. ಈಗ ಒಂದು ಬಿಸಿ ನೀರು ಇರ್ತೈತಿ, ಅದ್ರೊಳಗೆ ಅದಿಟ್ರೆ ಏರಿಕೆ ಎಷ್ಟು ಬಿಸಿ ಇದೆ ತೋರಿಸ್ತೈತಿ. ಅದನ್ನ ಹೊರಗೆ ತೆಗೆದಂದ್ರೆ ವಾಪಸ್ ಅದೆಲ್ಲ ಇಳಿತೈತಿ. ಆದ್ರಿಂದ ಈ ತಾಪಮಾಪಕ ಬೇರೆ, ವೈದ್ಯಕೀಯ ತಾಪಮಾಪಕನೇ ಬೇರೆ. ಈಗ ತಾಪದ ಅಳೆಯುವಿಕೆ ಇವು ಯಾವ ತಾಪಮಾಪಕ ಅಂದ್ರೆ ಹವಾಮಾನ ವರದಿಗಳಲ್ಲಿ ಹಿಂದಿನ ದಿನದ ಎಷ್ಟು ಗರಿಷ್ಠ ಎಷ್ಟು ತಾಪವಿತ್ತು, ಕನಿಷ್ಠ ಎಷ್ಟು ಇತ್ತು ಅಂತೇಳಿ ಇಂತಹ ತಾಪಮಾಪಕದಿಂದ ಅಳೆಯುತ್ತಾರೆ. ಇದು ಹಾಗಾದರೆ ಇದು ಯಾವ ತಾಪಮಾಪಕ? ಕನಿಷ್ಠ ತಾಪಮಾಪಕ. ಇದು ಎಲ್ಲಿ ಉಪಯೋಗ ಮಾಡುತ್ತಾರೆ? ಹವಾಮಾನ ವರದಿಗಳಲ್ಲಿ ಈ ತರದ ತಾಪಮಾಪಕವನ್ನು ಉಪಯೋಗಿಸಿ ಇಂದು ಇಷ್ಟು ಕನಿಷ್ಠ ಮತ್ತು ಇಷ್ಟು ಗರಿಷ್ಠ ಅಂತೇಳಿ ಉಷ್ಣ ಐತೆ ಅಂತೇಳಿ ಈ ತಾಪಮಾಪಕಗಳಿಂದ ನಮಗೆ ತಿಳಿಸುತ್ತಾರೆ. ಉದಾಹರಣೆಗೆ ಈಗ ಬೆಳಗ್ಗೆ ಸೂರ್ಯ ಉದಯವಾದಾಗ ಎಷ್ಟು ತಾಪ ಇರುತ್ತದೆ ಅಂತ ಹೇಳಿ ನಾವು ಇದರಿಂದ ನೋಡ್ಕೋಬಹುದು. ಮತ್ತೆ ಮಧ್ಯಾಹ್ನ 12 ಗಂಟೆ ಆದ್ಮೇಲೆ ಎಷ್ಟಿರ್ತದೆ ಅಂತ ಹೇಳಿ ಈ ತರದ ತಾಪಮಾಪಕಗಳು ನಮಗೆ ಸ್ಪಷ್ಟವಾಗಿ ಹೇಳುತ್ತವೆ. ಇವತ್ತಿನ ಪ್ರಯೋಗ ನಾವು ಉಷ್ಣ ವರ್ಗಾವಣೆ ಬೇಕಾಗಿರೋ ಸಾಮಾನು 2 ಇಟ್ಟಿಗೆ, ಒಂದು ತೆಳುವಾದ ಕಬ್ಬಿಣದ ಸ್ಕೇಲ್, ಮತ್ತೆ ಮೇಣದ ಬತ್ತಿಯನ್ನು ಪ್ರಕಾಶ ಮಾಡಿದಾಗ ನಾವು ಹೇಗೆ ಉಷ್ಣ ವರ್ಗಾವಣೆ ಆಗುತ್ತದೆ ಅಂತ ನೋಡೋಣ. ಉಷ್ಣ ವರ್ಗಾವಣೆ ಬಗ್ಗೆ ಹೇಳ್ತಿದ್ದೇನೆ. ಉಷ್ಣ ವರ್ಗಾವಣೆ ಅಂದ್ರೆ ಏನ ಅಂತ ಒಂದು ಉದಾಹರಣೆ ಮೂಲಕ ತಿಳ್ಕೊಳ್ಳೋಣ. ಈಗ ಉಷ್ಣ ಒಂದು ಎಕ್ಸಾಂಪಲ್ ಅಂದ್ರೆ ಬೆಂಕಿ ಮೇಲಿಟ್ಟ ಪಾತ್ರೆ, ಒಂದು ಪಾತ್ರೆನ ಬೆಂಕಿ ಮೇಲಿಟ್ಟಾಗ ಆ ಪಾತ್ರೆ ಬಿಸಿಯಾಗಿ ಕೆಳಗೆ ನಾವು ಬೆಂಕಿ ಮೇಲೆ ಕೆಳಗೆ ಇಟ್ಟಾಗ ಅದು ಎದಕ್ಕೆ ನಿಧಾನವಾಗಿ ಹೊರಗೆ ತಣ್ಣಗಾಗ್ತೈತಿ. ಅದು ಎದಕ್ಕೆ ನೀವು ಪ್ರಶ್ನೆ ಕೇಳ್ಬೋದು, ಅದು ಎದಕ್ಕೆ ತಣ್ಣಗಾಗ್ತೈತಿ ಅಂದ್ರೆ ಅದು ಎದಕ್ಕೆ ತಣ್ಣಗಾಗತ್ತಂದ್ರೆ ನಾವು ಕೆಳಗೆ ಬಿಸಿ ಉಷ್ಣದಿಂದ ಕೆಳಗಿಟ್ಟಾಗ ಅದು ನಮ್ಮ ಸುತ್ತಮುತ್ತಲಿನ ಪ್ರದೇಶಕ್ಕೆ ವರ್ಗಾವಣೆ
ಅದು ತಣ್ಣಗಾಗ್ಬಿಡ್ತೈತಿ. ಈಗ ಉಷ್ಣ ಹೇಗೆ ವರ್ಗಾವಣೆ ಹೇಗೆ ಹರಿಯುತ್ತದೆ ಅಂತ ಪ್ರಯೋಗ ಮೂಲಕ ತಿಳ್ಕೊಳ್ಳೋಣ. ಮತ್ತೆ ಒಂದು ತೆಳುವಾದ ಕಬ್ಬಣ, ಮತ್ತೆ ಇಲ್ಲಿ ಕೆಳಗೆ ಮೇಣಬತ್ತಿಯ ತುಣುಕುಗಳನ್ನು ಹಚ್ಚಿದ್ದೀನಿ. ಇಲ್ಲಿ ಮೇಣಬತ್ತಿಯನ್ನ ಹಚ್ಚಿ ಅದಕ್ಕೆ ಬೆಂಕಿ ಹಚ್ಚಿ ಈಗ ಹೆಂಗ ವರ್ಗಾವಣಿಸುತ್ತದೆ ತಮ್ಮ ಮೂಲಕ ಸುಲಭವಾಗಿ ಹರಿಯಲು ಬಿಡುವ ವಸ್ತುಗಳಿಗೆ, ಎಕ್ಸಾಂಪಲ್ ಉಷ್ಣ ಹರಿಯಲು ಬಿಡುವ ವಸ್ತುಗಳಿಗೆ ಉಷ್ಣವಾಹಕ ಅಂದ್ರಲ್ಲ ಕೆಬ್ಣನೇ ಎಕ್ಸಾಂಪಲ್. ಇಲ್ಲಿ ಕೆಬ್ಣ ಐತಿ, ಇದು ಸುಲಭವಾಗಿ ಅದು ಉಷ್ಣ ವರ್ಗಾವಣಿಸುತ್ತದೆ ನಮ್ಗೆ ತಿಳಿದು ಬರ್ತದೆ. ಈಗ ನಾವು ವಾಹನಕ್ರಿಯೆ ನೋಡಿದ್ವಿ, ಈಗ ಸಂವಹನಕ್ರಿಯೆ ನೋಡೋಣ. ಈಗ ನೀರಿನಲ್ಲಿ ಉಷ್ಣ ಸಂವಹನ ಹೇಗಾಗುತ್ತೆ ಅಂತ ನೋಡೋಣ. ಈಗ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಒಂದು ಫ್ಲಾಸ್ಕ್ ಮತ್ತು ಮೇಣಬತ್ತಿ, ಒಂದು ನೀರು, ಮೂರನೇ ಎರಡನೇ ಭಾಗದಷ್ಟು ನೀರು ತುಂಬಬೇಕು. ಈಗ ಬಿಸಿ ಆಗತ್ತೆ. ಹೆಂಗ್ ಗೊತ್ತಾಗ್ತೈತಿ ನಮಗೆ ಬಿಸಿ ಆಗತ್ತೆ? ಬಬಲ್ಸ್ ಏನಾಗತ್ತವು ಮೇಲ್ ಬರಾಕತ್ತ ನೋಡಿ. ಅಂದ್ರೆ ಸಂವಹನ ಆಗಕತ್ತೈತಿ ಅಂತ ನಮಗೆ ಅರ್ಥ. ಹತ್ತಿರದ ಅಣುಗಳು, ಬೆಂಕಿ ಗಾಳಿ ಹತ್ತಿರದ ಅಣುಗಳು ಬಿಸಿ ಆಗುತ್ತದೆ. ಅವುಗಳು ತಾಪದಿಂದ ಅವುಗಳು ಬಿಸಿಯಾಗಿ ಇನ್ನೊಂದು ಬಿಸಿಯಾಗಿ ಬಿಸಿ ಏನಾಯ್ತು? ವರ್ಗಾವಣೆ. ಉಷ್ಣ ಸಂವಹನ ಕ್ರಿಯೆ ಆಗುತ್ತಿದೆ. ಮೇಲ್ ಬರಾಕತ್ತವ. ತಣ್ಣನೆಯ ಇದ್ರ ಕಡೆ ಬರ್ತಾ ಇದಾವ. ಬಿಸಿ ಆದಂತಹ ಎಲ್ಲ ನೀರಿನ ಅಣುಗಳು ಯಾವ ಕಡೆ ಬರ್ತದವ? ಮೇಲಂದ್ರೆ ತಣ್ಣನೆಯ ಕಡೆಗೆ ಬರ್ತಾ ಇದಾವ. ತಣ್ಣಗಿರುವಂತಹ ವಸ್ತುಗಳು ಎಲ್ಲಿ ಹೋಗ್ಬೇಕು? ಅವು ಮತ್ತೆ ಆ ಜಾಗ ತಗೋಬೇಕಲ್ಲ, ಅವ್ರ ಜಾಗ ಅವ್ರು ಹೋಗ್ಬೇಕಲ್ಲ. ಅದಕ್ಕೆ ಮೇಲಿರುವಂತಹ ತಣ್ಣನೆಯ ನೀರು ಯಾವ ಕಡೆ ಹೊಂಟೈತಿ? ಈಗ ಬಿಸಿಯ ಕಡೆಗೆ ಹೊಂಟಿದೆ. ಹಂಗಾರೆ ಇದನ್ನ ಯಾವ ಕ್ರಿಯೆ ಅಂತ ಕರೀತಾರಪ್ಪ? ಈ ಬಬಲ್ಸ್ ಗಳು ಏನು ಕಾಣಕತ್ತಿ? ಬಿಸಿಯಾದಂತ ನೀರಿನ ಅಣುಗಳು ಏನಾಗತ್ತವ ಈಗಲ್ಲ ಮೇಲ್ ಬರತ್ತೆ ನೋಡ್ರಿ. ಈ ಕ್ರಿಯೆನ ಏನಂತ ಕರೀತಾರ? ಸಂವಹನ ಕ್ರಿಯೆ. ಎಲ್ಲರೂ ಹೇಳ್ರಿ. ಉಷ್ಣ ಸಂವಹನ ಕ್ರಿಯೆ. ಇನ್ನೊಂದ್ಸಲ ಹೇಳಿ.